ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಲ್ಲರ ಮನೆಗೂ ಆ ಸೌಭಾಗ್ಯ ಲಕ್ಷ್ಮಿ ಬರಲಿ ಅಂತ ಕೇಳ್ಕೊತಾ ಎಲ್ಲರಿಗೂ ಲಕ್ಷ್ಮೀ ಹಬ್ಬದ ಶುಭಾಶಯಗಳು. ನನಗೆ ಈ ಲಕ್ಷ್ಮೀ ಹಬ್ಬ ಸ್ವಲ್ಪ ಡಿಫ್ರೆಂಟ್ ಅನಿಸ್ತು. ಯಾಕೆ ಅಂತ ಹೇಳಿದ್ರೆ ನಾನು ಈ ವರ್ಷ UK ಯಲ್ಲಿ ಲಕ್ಷ್ಮೀ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ. ನಾನು ಗುರುವಾರ ರಾತ್ರಿಯೇ ಸ್ವಲ್ಪ ಬೇಸಿಕ್ ಟೇಬಲ್ ಹಾಕೋದು, ಸೀರೆ ಉಡ್ಸೋದೆಲ್ಲ ರೆಡಿ ಮಾಡ್ಕೊಳ್ಳೋಣ, ಬೆಳಗ್ಗೆ ಈಸಿ ಆಗುತ್ತೆ ಪೂಜೆಗೆ ಅಂತ ಡೆಕೋರೇಷನ್ ಮಾಡ್ತಾ ಇದ್ದೆ. ಹಾಗೆಯೇ ಸ್ವಲ್ಪ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ದೇವ್ರನ್ನೆಲ್ಲ ಅಲಂಕಾರ ಮಾಡೋ ಅಷ್ಟರಲ್ಲೇ ನಮ್ಮ ಪುರೋಹಿತರು ಕೂಡ ಬೇಗ ರೆಡಿಯಾಗಿ ಬಂದು ಆತ್ಮಿಕಾಯೈ ನಮಃ ಓಂ ವಾಚ್ಯೈ ನಮಃ ಓಂ ಪದ್ಮಾಲಯಾಯೈ ನಮಃ ಓಂ ಪದ್ಮಾಯೈ ನಮಃ ಓಂ ಶುಚಯೈ ನಮಃ ಓಂ ಸ್ವಾಹಾಯೈ ನಮಃ ಓಂ ಸ್ವಧಾಯೈ ನಮಃ ಓಂ ಸುಧಾಯೈ ನಮಃ ಓಂ ಧನ್ಯಾಯೈ ನಮಃ ಓಂ ಹಿರಣ್ಯೈ ನಮಃ ಓಂ ಲಕ್ಷ್ಮ್ಯೈ ನಮಃ ಓಂ ನಿತ್ಯಪುಷ್ಪಾಯೈ ನಮಃ ಓಂ ವಿಭಾವಯೈ ನಮಃ ಓಂ ಆದಿತ್ಯೈ ನಮಃ ಓಂ ಲಕ್ಷ್ಮ್ಯೈ ನಮಃ ಓಂ ಮುಕ್ತಾಯೈ ನಮಃ ಓಂ ವಸುಧಾಯೈ ನಮಃ ಓಂ ಸುಧಾರಣ್ಯೈ ನಮಃ ಓಂ ಕಮಲಾಯೈ ನಮಃ ಓಂ ಕಾಂತಾಯೈ ನಮಃ ಓಂ ಲಕ್ಷ್ಮೀಯೈ ನಮಃ ಓಂ. ಪೂಜೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ವಾ? ಅರ್ಚಕ್ರು ಅಂದ್ಕೊಂಡ್ರಾ? ಇಲ್ಲಪ್ಪ, ಮೈ ಸೋ ಕಾಲ್ಡ್ ಪತಿದೇವರು. ನನಗೆ ಪೂಜೆ ಮಾಡೋ ವಿಧಾನ ಗೊತ್ತು, ಬಟ್ ಶ್ಲೋಕ ಅಷ್ಟೋತ್ರ ಎಲ್ಲ ನನಗೆ ಅಷ್ಟು ಚೆನ್ನಾಗಿ ಬರಲ್ಲ. ಆದರೆ ವರುಣ್‌ಗೆ ತುಂಬ ಚೆನ್ನಾಗಿ ಅಷ್ಟೋತ್ರ, ಶ್ಲೋಕ ಎಲ್ಲ ಬರುತ್ತೆ. ಸೊ ಅವರು ಶ್ಲೋಕ ಹೇಳಿದ್ರು, ನನಗೆ ಪೂಜೆನ ಮಾಡಿದೆ. ಸೊ 2 ಬ್ಯಾಲೆನ್ಸ್ ಮಾಡಿಕೊಂಡು ಪೂಜೆ ಮುಗಿಸಿದ್ರಿ. ಅಂದ್ಕೊಂಡಂಗೆ ಪೂಜೆ ಆಯಿತು. ಒಂಥರ ಮನಸ್ಸಿಗೆ ನೆಮ್ಮದಿ. ಅಂದ್ಕೊಂಡಿದ್ದ ಟೈಮ್‌ಗೆ ಅಂದ್ಕೊಂಡಿದ್ದ ಥರ ಕರೆಕ್ಟಾಗಿ ದೀಪ ಹಚ್ಚಿ ಅಷ್ಟೋತ್ರ ಮಾಡಿ ಪೂಜೆ ಮುಕ್ತಾಯ ಆಯಿತು. ಒಂಥರ ಖುಷಿ ಆಯಿತು. ಬಡವರ ಮನೆಗೆ ದಯಮಾಡಮ್ಮ ಅಮ್ಮ ಬಾರಮ್ಮ, ಬಡವರ ಮನೆಗೆ ದಯಮಾಡಮ್ಮ ಬಾರಮ್ಮ, ಬಡವರ ಮನೆಗೆ ದಯಮಾಡಮ್ಮ ಅಮ್ಮ ಬಾರಮ್ಮ, ಬಡವರ ಮನೆಗೆ ದಯಮಾಡಮ್ಮ. ಪೂಜೆ ಮುಗೀತು, ಮಹಾಮಂಗಳಾರತಿ ಆಯಿತು. ನೆಕ್ಸ್ಟ್ ನಾನು ಬೆಳಗ್ಗೆಯಿಂದ ಅಡುಗೆ ಮನೆ ಕಡೆ ಹೋಗಿರಲಿಲ್ಲ. ಪೂಜೆ ಮಾಡಿಬಿಟ್ರೆ ಸಾಕಾ, ನಮ್ಮ ಲಕ್ಷ್ಮಿಗೆ ಏನೇನು ಇಷ್ಟನೋ ಅವೆಲ್ಲ ಮಾಡಿ ಬಡಿಸ್ಬೇಕಲ್ಲ, ಅದಕ್ಕೆ ನೈವೇದ್ಯ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹೊರಟೆ ಅಡುಗೆ ಮನೆ ಕಡೆ. ಏನು ದೇವ್ರಿಗೆ ಎಡೆ ಮಾಡೋದು ಅಂತ ಅಂದ್ಕೊಂಡೆ. ಫಸ್ಟ್ ಸ್ಟಾರ್ಟಿಂಗ್ ಪಾಯಸ ಮಾಡಿಬಿಡೋಣಪ್ಪ ಅಂದ್ಕೊಂಡೆ. ಬೇಡ, ನಾನು ಟ್ರೈ ಮಾಡೋಣ ಒಬ್ಬಟ್ಟು ಹೆಂಗೆ ಬರುತ್ತೋ ಅಂತ ಹೇಳಿಬಿಟ್ಟು ಒಬ್ಬಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಕನಕ ಮಾಡಿಕೊಂಡು, ಹೂರ್ಣ, ಕನಕ ಎಲ್ಲ ರೆಡಿ ಮಾಡಿಕೊಂಡು, ದೇವ್ರಿಗೆ ಕೋಸಂಬರಿ ಅಂದರೆ ಇಷ್ಟ ಅಂತ ಹೇಳಿಬಿಟ್ಟು ಕೋಸಂಬರಿ ಮಾಡಿ, ನೆಕ್ಸ್ಟ್ ಈ ಸತಿ ಕ್ಯಾಪ್ಸಿಕಮ್ ಬಾತ್ ಮಾಡೋಣ ಅಂತ ಅನಿಸ್ತು. ಸೊ ಕ್ಯಾಪ್ಸಿಕಮ್ ರೈಸ್ ಆ್ಯಂಡ್ ಹುರುಳಿಕಾಯಿ ಪಲ್ಯ. ದೆನ್ ಹಿಯರ್ ಕಮ್ಸ್ ದ ಹೋಳಿಗೆ, ಒಬ್ಬಟ್ಟು, ನಮ್ಮ ಕರ್ನಾಟಕದ ಸ್ಪೆಷಲ್ಲು. ಮಾಡಿದೆ, ಈ ಸತಿ ಚೆನ್ನಾಗಿ ಬಂತು ಒಬ್ಬಟ್ಟು. ಸೊ ಅಮ್ಮ ಯಾರೂ ಇಲ್ದಿರೋ ಥರ ಫಸ್ಟ್ ಸತಿ ಟ್ರೈ ಮಾಡಿರೋದು ಚೆನ್ನಾಗಿ ಬಂತು. ಆಮೇಲೆ ಒಬ್ಬಟ್ಟಿನ ಸಾರು 3 ದಿನಕ್ಕೇನು ಯೋಚನೆ ಇಲ್ಲ. ಆಮೇಲೆ ಬಿಸಿ ಬಿಸಿ ಒಬ್ಬಟ್ಟು. ಒಂದಷ್ಟು ಒಬ್ಬಟ್ಟು ಉಟ್ಬಿಡೋಣ, ಆಮೇಲೆ ಬೇಕಾದರೆ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಬ್ಬಟ್ಟೆಲ್ಲ ಮಾಡಿಕೊಂಡೆ. ನನಗೆ ಏನೋ ಸಿಹಿ ಒಬ್ಬಟ್ಟು ಮಿಸ್ ಮಾಡ್ಕೊಂಡ್ರೂ ಈ ಖಾರದ ಒಬ್ಬಟ್ಟಂತೂ ಮಿಸ್ ಮಾಡ್ಕೊಳ್ಳಲ್ಲ ಕಣ್ರಿ. ಒನ್ ಆಫ್ ದ ಫೇವ್ರೆಟ್. ಸೊ ಖಾರದ ಒಬ್ಬಟ್ಟು ಬೇಕೇ ಬೇಕಲ್ವಾ ಅಂತ ಹೇಳ್ಬಿಟ್ಟು ಖಾರದ ಒಬ್ಬಟ್ಟನ್ನು ಎಲ್ಲ ರೆಡಿ ಮಾಡಿ, ಸಿಹಿ ಒಬ್ಬಟ್ಟು, ಖಾರ ಒಬ್ಬಟ್ಟು ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಏನು ಮಾಡಬೇಕು, ದೇವ್ರಿಗೆ ನೈವೇದ್ಯ ಮಾಡಬೇಕು ಅಂತ ಹೇಳಿ ಮತ್ತೆ ಎಲ್ಲ ದೀಪ ಅಂಟಿಸಿ ದೇವ್ರಿಗೆ ನೈವೇದ್ಯ ಮಾಡಿದೆ. 12:30 ಆಗಿಬಿಟ್ಟಿತ್ತು ಮಾಡೋ ಅಷ್ಟರಲ್ಲಿ. ಸಾರಿ ದೇವರೇ, ಲೇಟ್ ಆಯಿತು. ಹಬ್ಬದ ದಿನ ದೇವ್ರಿಗೆ ನೈವೇದ್ಯ ಮಾಡಿ, ದೇವ್ರನ್ನ ಅಲಂಕಾರ ಮಾಡಿ ಪೂಜೆ ಮಾಡೋದು ಒಂದು ಕಡೆ ಆದರೆ, ನಮ್ಮ ಮನೆ ಪುಟ್ಟಲಕ್ಷ್ಮಿ ದೇವ್ರನ್ನ ರೆಡಿ ಮಾಡೋದು ಅಪ್ಪಾ ಸಾಹಸ ಕಣ್ರಿ, ಸೀರಿಯಸ್ಲಿ. ನಾನು ಅವಳಿಗೆ ಒಳ್ಳೆ ಲಂಗ ಬ್ಲೌಸ್ ಹಾಕಿ ನನ್ನ ಮಗಳನ್ನ ಲಕ್ಷ್ಮಿ ಥರ ರೆಡಿ ಮಾಡೋಣ ಅಂತ ಹೇಳಿದ್ರೆ ಅವಳು ಯಾವುದಕ್ಕೂ ಜಗ್ಗೇ ಇಲ್ಲ. ಅಮ್ಮ ನನಗೆ ಲಂಗ ಬ್ಲೌಸು ಬೇಡ, ನನಗೆ ಫ್ರಾಕು ಬೇಡ ಅಂತ ಹ್ಞೂ ಹ್ಞೂ ಅಂತ ಅಳ್ತಾ ಇದ್ಲು. ನಾನು ಒಂದು ಸ್ವಲ್ಪ ರೇಗಿದೆ. ಆಮೇಲೆ ಜೋರಾಗಿ ಅಳೋಕ್ಕೆ ಶುರು ಮಾಡಿದ್ಲು. ಯಾಕೆ ಹಬ್ಬದ ದಿನ ಮಕ್ಕಳನ್ನ ಇದು ಮಾಡ್ಕೊಳ್ಳೋದು ಅಂತ ನನಗೆ ತುಂಬ ಬೇಜಾರಾಯಿತು. ಆ್ಯಕ್ಚುಲಿ ಅವಳೇನೂ ರೆಡಿ ಆಗಿಲ್ಲ ಅಂತ. ಸರಿ ಅಂತ ಹೇಳ್ಬಿಟ್ಟು
ಅವಳ ಪ್ಯಾಂಟು ಶರ್ಟಲ್ಲೇ ಅವಳು ಸಾಯಂಕಾಲದ ಪೂಜೆ ರೆಡಿ ಮಾಡ್ಕೊಳಕ್ಕೆ ಶುರು ಮಾಡಿದ್ಲು. ದೇವ್ರಿಗೇನೋ ಅಂತ ಅವಳೇ ಶುಕ್ಲಾಂ ಅಂತ ಏನೋ ಬರೋಧರ್ಮ ಅಂತ ಎಲ್ಲ ಹೇಳಿ ಪೂಜೆ ಮಾಡ್ತಾಯಿದ್ಲು. ಒಂಥರ ಖುಷಿ ಆಯಿತು, ಮಕ್ಳು ಏನೇ ಮಾಡಿದ್ರು ಮುದ್ದು ಅಂತ ಹೇಳ್ಬಿಟ್ಟು. ನಾನು ಅವಳಿಗೇನು ಡಿಸ್ಟರ್ಬ್ ಮಾಡಿಲ್ಲ. ಅವಳಾಗೊಳೆ ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಮಾಡ್ಕೊಂಡು ಇದಾಯಿತು. ಒಂದು ಸ್ವಲ್ಪ ಖುಷಿ, ತುಂಬ ಬೇಜಾರು ಅವಳು ಡ್ರೆಸ್ ಮಾಡ್ಕೊಂಡಿಲ್ಲ ಅಂತ. ದ ಮೇನ್ ಪಾರ್ಟ್ ಆಫ್ ದ ಹಬ್ಬ. ಈವ್ನಿಂಗ್ ಎಲ್ಲರೂ ಹೆಣ್ಮಕ್ಳೆಲ್ಲ ಮನೆಗೆ ಕುಂಕುಮಕ್ಕೆ ಬರ್ತಾರೆ. ನಾವು ಬೇರೆಯವ್ರ ಮನೆಗೆ ಹೋಗ್ತೀರಿ. ಇಂಡ್ಯಾದಲ್ಲಂತೂ ನನಗೆ ಟೈಮೇ ಇರಲ್ಲ. ಹೋಲ್ ಅಪಾರ್ಟ್ಮೆಂಟ್ನ ಕರಿಬೇಕು. ಆಮೇಲೆ ಆನೇಕಲ್ ಮನೆಗೆ ಹೋದರೆ ಹೋಲ್ ಸ್ಟ್ರೀಟ್ನ ಇರೋರನ್ನೆಲ್ಲ ಕರಿಬೇಕು ಅಂತ ಹೇಳಿದ್ರೆ, ಬಟ್ ಇಲ್ಲಿ ನಂಗೆ ತುಂಬ ಬೇಜಾರಾಯಿತು. ಇಷ್ಟು ಚೆನ್ನಾಗೆಲ್ಲ ಪೂಜೆ ಎಲ್ಲ ಮಾಡಿದ್ರುನು ಯಾರೂ ಬಂದಿಲ್ಲ ಕುಂಕುಮಕ್ಕೆ ಅಂತ ಹೇಳ್ಬಿಟ್ಟು. ಬೇಜಾರು ಮಾಡ್ಕೊಳ್ಳೋದು ಬೇಡ ಹಬ್ಬದ ದಿನ ಅಂತ ಹೇಳ್ಬಿಟ್ಟು ನನ್ನ ಮಗಳು ನನಗೆ ಕುಂಕುಮ ಕೊಟ್ಟಳು, ನಾನು ನನ್ನ ಮಗಳಿಗೆ ಕುಂಕುಮ ಕೊಟ್ಟೆ. ಸರಿ, ಇಷ್ಟೇ ಈ ವರ್ಷ, ಮುಂದಿನ ವರ್ಷ ಒಂದು ಸ್ವಲ್ಪ ಎಲ್ಲರನ್ನೂ ಕರೆದು ಮಾಡುವ ಅಂತ ಹೇಳಿಕೊಂಡು ಇದಾಯಿತು. ಆವಾಗಾವಾಗ ಒಂದ್ಸತಿ ಅನಿಸುತ್ತೆ ರೀ, ಎಷ್ಟೇ ಪೂಜೆ ಏನೇ ಮಾಡಿದ್ರು ನಮ್ಮವರಿಲ್ಲ, ಯಾರು ನಮ್ಮ ರಿಲೇಟಿವ್ಸ್ ಇಲ್ಲ. ಹಬ್ಬ ಅಂತ ಏನು ದ ರಿಲೇಷನ್ಶಿಪ್ ಎಲ್ಲ ಬಿಲ್ಡ್ ಆಗಲಿ, ಮನೆಗೆಲ್ಲ ಜನ ಬಂದೋಗಲಿ ಅಂತ. ಬಟ್ ಅಂಥದ್ದೇನೂ ಆಗಿಲ್ಲ. ನಾನು ಬೇಜಾರು ಮಾಡಿಕೊಂಡು ನಾನು ಮತ್ತೆ ಈವ್ನಿಂಗ್ ಏನೇನು ಮಿಕ್ಕಿದೆಯಲ್ಲ ಒಬ್ಬಟ್ಟೆಲ್ಲ ಮಾಡಿ ಪೂಜೆ ಮಾಡಿಕೊಂಡು ನನ್ನ ಇದು ಮುಗಿಯೋಣ, ಬೇಸರ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡು ಹಂಗೆ ಟಿ ವಿಲಿ ದೇವ್ರದ್ದು ಸಹಸ್ರನಾಮ ಹಾಕಿದೆ. ದೇವರು ಆ ಹಾಡನ್ನೆಲ್ಲ ಕೇಳಿಕೊಂಡು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಕೆಲಸ ಇದೆಲ್ಲ ಮುಂಚೆ ಮುಗಿಸಿದ್ರೆ ಇನ್ನೊಂದು ಮೇನ್ ಇದೆಯಲ್ಲ ರೀ, ಈವ್ನಿಂಗು ರಾತ್ರಿ ಕೆಲಸ. ಇಷ್ಟೆಲ್ಲ ಪಾತ್ರೆ ಬೆಳಗಬೇಕಾ ನಾವು? ಯಪ್ಪಾ ರಾಮ! ಹಬ್ಬ ಮಾಡೋದೊಂದಿನ ಆದರೆ ಇದೆಲ್ಲ ಬೆಳಗೋದೊಂದಿನ. ಸೊ ಹಾಗೆಲ್ಲ ಮಾಡಿ ಹಬ್ಬ ಚೆನ್ನಾಗಿ ಆಯಿತು. ಸಪ್ತಸಾಗರದಾಚೆ ಯಾವುದೇ ದೇಶದಲ್ಲಿದ್ದರೂ ಏನು ಮಾಡಿದ್ರು ನಮ್ಮ ಹಬ್ಬ, ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆಗಳನ್ನ ಬಿಡಬಾರ್ದು. ಅಲ್ಲಿ ನಮ್ಮೂರಲ್ಲಿ ಹೆಂಗೆ ಮಾಡ್ತಾಯಿದ್ದಾರೋ ಹಂಗಂತೂ ಮಾಡೋಕ್ಕಾಗಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಅಂದ್ಕೊಂಡು ನಾನು ಈ ಹಬ್ಬನ ಮಾಡಿದೆ. ಅದ್ರ ಜೊತೆಗೆ ನನಗೊಂದು ಹೆಣ್ಮಗು ಇರೋದ್ರಿಂದ ಅವಳಿಗೂ ನಮ್ಮ ಸಂಸ್ಕೃತಿ ಗೊತ್ತಾಗಬೇಕು ಏನು ಅನ್ನೋದು ನನ್ನ ಏನು ವಿಶ್ ಆಗಿತ್ತು. ಸೊ ಅದೊಂಥರ ನನಗೆ ಖುಷಿ ಆಯಿತು. ಲಕ್ಷ್ಮೀದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾವಾಗೂ ಸುಖನೇ ಕೊಡು ತಾಯಿ ಅಂತ ಕೇಳೋಕ್ಕಾಗಲ್ಲ. ಸುಖನೂ ಇರಬೇಕು, ದುಃಖನೂ ಇರಬೇಕು. ದುಃಖ ಬಂದಾಗ ಧೈರ್ಯದಿಂದ ಎದುರಿಸೋ ಶಕ್ತಿ ಕೊಡಮ್ಮ ಅಂತ ಮಾತ್ರ ನಾವು ಕೇಳ್ಕೋಬೋದು. ಸೊ ಹಿಂಗೆ ಕೇಳ್ಕೊತಾ ಈ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಸ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಲಕ್ಷ್ಮೀ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದು. ನಮಸ್ತೆ.